ಇದು ದೇಶದ ದುರಂತ ಸರ್. ಸೊ ಈಗ ನಿಮ್ಮ ವಾದವನ್ನು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಪರಿಗಣಿಸಬಹುದು ಅನ್ನೋ ವಿಶ್ವಾಸ ಇದೆಯಾ ನಿಮಗೆ? ಖಂಡಿತವಾಗ್ಲೂ ಇದೆ ಸರ್. ಓಕೆ, ಖಂಡಿತವಾಗ್ಲೂ ಈಗಾಗಲೇ ಸಾಕಷ್ಟು ಪ್ರಕರಣಗಳಲ್ಲಿ ಏನ್ ಪೊಲೀಸರು ಈ ರೀತಿ ಅಂತಿಮ ವರದಿ ಸಲ್ಲಿಸಿದ್ರೆ ಅದನ್ನ ಪ್ರಶ್ನೆ ಮಾಡಿ ಆರೋಪನ ಸಾಬೀತುಪಡಿಸಿದ ಅನುಭವ ಸಾಕಷ್ಟಿದೆ ನನಗೆ. ಓಕೆ, ಹಾಗಾಗಿ ಆ ಒಂದು ಅನುಭವದ ಆಧಾರದ ಮೇಲೆ ಇದನ್ನು ಸಾಬೀತುಪಡಿಸ್ತೀನಿ ಅನ್ನೋ ವಿಶ್ವಾಸ ನನಗಿದೆ. ಈಗ ಒಂದು ಪ್ರಶ್ನೆ ಲೋಕಾಯುಕ್ತ ಪೊಲೀಸರಿಗೂ ಬಂದಿರಬಹುದು, 14 ಸೈಟ್ ಅವ್ರು ವಾಪಸ್ ಕೊಟ್ಟಾಗಿದೆ, ಮತ್ತೇನಿದೆ ಇದರಲ್ಲಿ ಅಂತ ಅನಿಸಿರ್ಬಹುದಲ್ಲ? 14 ಸೈಟ್ ಯಾಕೆ ಕೊಟ್ರು ಸರ್? ಓಕೆ, ಇಲ್ಲಿ ನೋಡಿ, ಅದನ್ನ ನಾನು ಆಗ್ಲೇ ಹೇಳುವಂಥದ್ದು, ಆರೋಪಿಗಳಿಗೆ ಗೊತ್ತಾಗಿದೆ ಸ್ನೇಹ ಕೃಷ್ಣರ ಬಲವಾದ ಸಾಕ್ಷ್ಯ ಇದೆ, ನಾವು ಅನಾವಶ್ಯಕ ಶಿಕ್ಷೆ ಒಳಗಾಗೋದು ಬೇಡ, ಶಿಕ್ಷೆ ಕಡಿಮೆ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ ಹಿನ್ನೆಲೆಯಲ್ಲಿ ನಾನು ದೂರ ದಾಖಲೆ ಮಾಡೋದು 3 ದಿವಸದಲ್ಲಿ ಸೈಟ್ಗಳು ವಾಪಸ್ ಕೊಡ್ತಾರೆ. ಅದಕ್ಕಿಂತ ಮುಂಚೆ ನಾವು ಕಾನೂನುಬದ್ಧವಾಗಿ ನಿವೇಶನ ಖರೀದಿ ಮಾಡಿದೀವಿ, ನಮ್ಗೆ 62 ಕೋಟಿ ರೂಪಾಯಿ ವಾಪಸ್ ಕೊಡ್ಲಿ, ನಾವು ನಿವೇಶನ ಕೊಡ್ತೀವಿ ಅಂತೇಳಿ ಸಮರ್ಥನೆ ಮಾಡ್ಕೊಂಡ್ಬಂದಿರು. ಅದು ವಿಧಾನಸೌಧದಲ್ಲೇ. ಅಂತ ವ್ಯಕ್ತಿ ನಾನು ದೂರ ದಾಖಲೆ ಮಾಡೋ 3 ದಿವಸ ವಾಪಸ್ ಕೊಟ್ರು. ಅಂದ್ರೆ ಆರೋಪಿಗಳಿಗೆ ಗೊತ್ತಿದೆ ಸ್ನೇಹ ಕೃಷ್ಣದ ಬಲವಾದ ಸಾಕ್ಷಿ ಇದೆ ಅಂತೇಳಿ, ತನಿಖಾಧಿಕಾರಿಗೆ ಗೊತ್ತಾಗಿಲ್ಲ. ಇದು ವಿಪರ್ಯಾಸ ಸರ್. ಸುಸ್ತಾಗಿಲ್ವಾ ಸ್ನೇಹಮಯಿ ಕೃಷ್ಣ ಅವರೇ ನಿಮಗೆ? ಅರ್ಜಿ ಕೊಡು, ಓಡಾಡು, ಆ ಕೋರ್ಟ್ನಿಂದ ಈ ಕೋರ್ಟಿಗೆ ಬಾ, ಈ ಕೋರ್ಟ್ನಿಂದ ಆ ಕೋರ್ಟಿಗೆ ಹೋಗು, ಸಾಕಾಗಿಲ್ವಾ ಇದು? ಸ್ನೇಹಮಯಿ ಕೃಷ್ಣ ಅವರು ಕೂಡ ನನ್ನ ಹೋರಾಟ ಅಂತಿಮ ಗುರಿ ಏನಿದೆ ತಲುಪಬೇಕು ಅನ್ನೋ ಒಂದು ತುಡಿತ ಇದೆಯಲ್ಲ, ಆ ತುಡಿತ ನನ್ನ ಆರೋಗ್ಯ ವಿಶ್ರಾಂತಿ ಬಗ್ಗೆ ಆಗಲಿ ಅಥವಾ ಊಟ ತಿಂಡಿ ನಿದ್ದೆ ಯಾವ್ದನ್ನು ಕೂಡ ನಾನು ಪರಿಗಣಿಸಲ್ಲ. ಮೊದಲಿಂದನೂ ಕೂಡ ಆರಂಭದಿಂದನೂ ಕೂಡ ಅಷ್ಟೇ, ನನ್ನ ಹೋರಾಟ ಮುಖ್ಯ. ಮೊದಲು ಕುಟುಂಬದ ಜೊತೆ ಕಾಲ ಬೈತಾರೆ ಸರ್, ಅದೇ ಜಗಳ ಆಡ್ತಾರೆ ಸರ್, ಮನೆ ಜೊತೆ ಕಾಲ ಕಳೆಯಲ್ಲ, ಅವ್ರ ಜೊತೆ ಎಲ್ಲೂ ಹೊರಗಡೆ ಹೋಗಲ್ಲ, ಎಲ್ಲೂ ಬರಲ್ಲ, ಇವೆಲ್ಲ ಮಾಮೂಲಿ ಜಗಳ ನಡೀತಾ ಇರ್ತದೆ. ಆದ್ರೆ ನಾನು ಅವ್ರಿಗೆ ನೇರವಾಗಿ ಹೇಳ್ಬಿಡಿ, ನನಗೆ ನಿಮ್ಗಿಂತ ಮುಖ್ಯ ಈ ಸಮಾಜ, ಈ ದೇಶ, ಈ ರಾಜ್ಯ. ಪ್ರಶಾಂತ್ ನಾಥ್ ಅವ್ರು ಮಾತಾಡ್ತಾರೆ ನೋಡಿ. ಸ್ನೇಹಮಯಿ ಕೃಷ್ಣ ಅವರೇ, ಪ್ರಶಾಂತ್ ನಾಥ್ ಮಾತಾಡೋದು. ನಮಸ್ಕಾರ. ಸ್ನೇಹಮಯಿ ಕೃಷ್ಣ ಅವರೇ, ಇವತ್ತೇನೀಗ ನಾಳೆ ಬಿ ರಿಪೋರ್ಟ್ ಸಲ್ಲಿಕೆ ಆಗತ್ತೆ ಅಲ್ವಾ? ಅದಾದ ಮೇಲೆ ನೀವು ಹೈಕೋರ್ಟಿಗೆ ಹೋಗಿದ್ರೆ ಸರಿ ಇತ್ತು ಅಂತ ಅನೇಕ ಕಾನೂನು ತಜ್ಞರ ಅಭಿಪ್ರಾಯ ಇತ್ತು. ನೀವು ಪ್ರಿಯಾಂಪ್ಟ್ ಮಾಡಿ ಮೊದಲೇ ಹೋಗಿದ್ರಿಂದ ನೀವು ಒಂದು ಲೀಗಲ್ ಆಪ್ಷನ್ ಅನ್ನು ಕಳೆದುಕೊಂಡ್ರಿ ಅನ್ನೋದನ್ನ ಅನೇಕ ಕಾನೂನು ತಜ್ಞರು ಹೇಳ್ತಾರೆ. ಸರ್ ಖಂಡಿತ ಇಲ್ಲ ಸರ್. ಮಾನ್ಯ ಉಚ್ಚ ನ್ಯಾಯಾಲಯ ಏನು ಆದೇಶ ಮಾಡಿ ಅವರು ಸ್ಪಷ್ಟವಾಗಿ ಹೇಳಿದೆ, ಸುದ್ದಿಯಲ್ಲಿ ಏನಾದ್ರು ಲೋಪದೋಷ ಕಂಡು ಬಂದ್ರೆ ನೀವು ಮತ್ತೆ ಅರ್ಜಿ ಸಲ್ಲಿಸಬಹುದು ಅಂತ ಅಲ್ಲಿ ಸ್ಪಷ್ಟವಾಗಿದೆ ಸರ್. ನಾನು ಯಾಕೆ ಮೊದಲೇ ಅರ್ಜಿ ಹಾಕಿದೆ ಅಂತ, ಅನಾವಶ್ಯಕವಾಗಿ ಇವರು ತನಿಖೆ ನಡೆಸ್ತಾರೆ, ಕಾಯ್ಕೊಂಡು ಕಾಲ ವಿಳಂಬ ಮಾಡೋ ಬದಲು ಆದಷ್ಟು ಬೇಗ ಈ ಪ್ರಕರಣ ಸಿಬಿಐ ಕೊಡಿಸ್ಬೇಕು ಅನ್ನೋ ಹಿನ್ನೆಲೆಯಲ್ಲಿ ನಾವು ಅರ್ಜಿ ಸಲ್ಲಿಸಿದ್ವಿ ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.